ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಸೃಷ್ಟಿಕರ್ತ ಪರಮಾತ್ಮನನ್ನು ಇನ್ನು ಹೃನ್ಮಂದಿರದಲ್ಲಿ ನೆನೆಯುತ್ತಾ ವಿಶ್ವಗುರು ಮಹಾಮಾನವತವಾದಿ ಶ್ರೀ ಕುಲೋದ್ಧಾರಕ ವಿಶ್ವಗುರು ಬಸವಣ್ಣನವರನ್ನು ಇನ್ನು ಹೃನ್ಮಂದಿರದಲ್ಲಿ ನೆನೆಯುತ್ತಾ ಪರಮ ಪೂಜ್ಯ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಇನ್ನು ಹೃನ್ಮಂದಿರದಲ್ಲಿ ನೆನೆಯುತ್ತಾ ಪರಮ ಪೂಜ್ಯ ಲಿಂಗೈಕ್ಯ ಮಾತೆ ಮಹಾದೇವಿ ತಾಯಿಯವರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆಯುತ್ತಾ ಈ ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಬಸವ ಭಕ್ತರಿಗೂ ಭಕ್ತಿಯ ಶರಣೂ ಶರಣಾರ್ಥಿಗಳು. ಕರ್ತನೆಂಬ ಕಲಾವಿದ ಮನುಕುಲದ ಇತಿಹಾಸವೆಂಬ ಭಿತ್ತಿಯ ಮೇಲೆ ತನ್ನ ಕಾರುಣ್ಯ ಕುಂಚದಿಂದ ಬಿಡಿಸಿದ ಅಪ್ರತಿಮ ಚಿತ್ರ ವಿಶ್ವಗುರು ಬಸವಣ್ಣನವರು. ಅವರ ಜೀವನದ ಮತ್ತು ಅವರ ಜೀವನದ ಸಾಧನೆಯ ಬಗ್ಗೆ ಸವಿತಾ ಎಸ್ ನಮ್ಮ ಜೊತೆ ಪರಮ ಪೂಜ್ಯ ಸದ್ಗುರು ಬಸವಜ್ಯೋತಿ ಮಾತಾಜಿ ಅವರು ಬಸವಧರ್ಮಪೀಠ ಕೂಡಲ ಸಂಗಮ ಇಲ್ಲಿಂದ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಗುರು ಬಸವಣ್ಣನವರನ್ನ ಕಾರಣಿಕ ಪುರುಷರಾಗಿ ಹುಟ್ಟಿ ಬಂದರು ಅಂತ ಒಂದು ವಚನಗಳಲ್ಲೆಲ್ಲ ಬಂದಿದೆ. ಆ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ರಿ ಅಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಪಿತ ಜಗಜ್ಯೋತಿ ಗುರು ಬಸವ ತಂದೆಯನ್ನು ಎನ್ನ ಋಣ್ಮಂದಿರದಲ್ಲಿ ಪೂಜಿಸುತ್ತಾ ಪರಮಪೂಜ್ಯ ಮಾತಾಜಿ ಅಪ್ಪಾಜಿಯವರನ್ನು ಎನ್ನ ಹೃದಯ ಕಮಲದಲ್ಲಿ ಸದಾ ಧ್ಯಾನಿಸುತ್ತಾ ತಮಗೂ ಕೂಡ ನನ್ನ ಹೃತ್ಪೂರ್ವಕವಾದ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಒಂದು ಬಸವ ಟಿವಿಯ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಶರಣೂ ಶರಣಾರ್ಥಿಗಳು. ಶರಣ ಬಂಧುಗಳೇ, ಗುರು ಬಸವಣ್ಣನವರು ಕಾರಣಿಕ ಪುರುಷರು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗೆ ಅಲ್ಲಮ ಪ್ರಥಮ ಶೂನ್ಯಪೀಠಾಧೀಶರಾದಂಥ ಅಲ್ಲಮ ಪ್ರಭುದವರು ಒಂದು ವಚನನೇ ಬರುತ್ತೆ. ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಮಥಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತದುಷ್ಟ ಪವಾಡದಿಂದ ಮೆರೆದು ತೋರಿ ಜಗವರಿಯಲು ಶಿವಾಚಾರದ ಧ್ವಜವನ್ನೆತ್ತಿಸಿ ಮರ್ತ್ಯಲೋಕ ಲೋಕವೆಂಬೆರಡಕ್ಕೆ ನಿಚ್ಚಣಿಕೆಯಾದನು. ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿಣಿಯ ಕಂಡು ಎನ್ನ ಮನ ಉಬ್ಬಿ ಕೊಬ್ಬಿ ಓಲಾಡುತ್ತಿದ್ದಿತಯ್ಯ. ನಮ್ಮ ಗುಹೀಶ್ವರನ ಶರಣ ಸಂಗನ ಬಸವಣ್ಣನವರ ದಾಸೋದಗನವನೇನೆಂದೆನಬಹುದು ನೋಡ ಸಿದ್ದರಾಮಯ್ಯ. ಆ ರೀತಿ ಅದಷ್ಟೇ ಅಲ್ಲ, ಇನ್ನೂ ಅನೇಕ ಘಟನೆಗಳೂ ಇದ್ದಾವೆ. ಗುರು ಬಸವಣ್ಣನವರು ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಮಾದರಸ ಮಾದಲಾಂಬಿಕೆಯವರ ಒಂದು ಮಗನಾಗಿ ಜನಿಸಿದರು. ಆ ಜನಿಸುವಂಥ ಒಂದು ಪೂರ್ವದಲ್ಲೇ ಅವರು ಧರೆಗಿಳಿದು ಬರುವಂಥ ಸಮಯದಲ್ಲೇ ಒಂದು ಘಟನೆ ನಡೆಯುತ್ತೆ. ಅವರು ಯಾತಕ್ಕೋಸ್ಕರ ಧರೆಗೆ ಕಾರಣಿಕ ಪುರುಷರಾಗಿ ಬಂದರು ಅನ್ನೋದಕ್ಕೆ, ದಲಿತರ ಮಗ ಅವರು ಬ್ರಾಹ್ಮಣ ಕೇರಿಯಲ್ಲಿ ಇರಬೇಕಾದ್ರೆ ಬ್ರಾಹ್ಮಣರ ಕೇರಿಗೆ ಒಬ್ಬ ದಲಿತರ ಮಗ ಸತ್ತಂಥ ಒಂದು ಹಸುವನ್ನು ಎಳ್ಕೊಂಡೋದಕ್ಕೆ ಬಂದಿರುತ್ತೆ. ಆವಾಗ ಆ ಬ್ರಾಹ್ಮಣರ ಕೇರಿಯಲ್ಲಿ ಒಬ್ಬ ಬ್ರಾಹ್ಮಣರು ಪಂಡಿತರು ಏನು ಮಾಡ್ತಾ ಇರ್ತಾರೆ, ಶ್ಲೋಕಗಳನ್ನು ಹೇಳ್ಕೊಡ್ತಾ ಇರ್ತಾರೆ. ಆ ಒಂದು ಧ್ವನಿಯನ್ನು ಕೇಳಿ ಆ ಮೊಗ್ಗ ಬಾಲಕನಿಗೆ ಇಂಪಾಗಿ ಕೇಳಿಸೋದನ್ನು ನೋಡಿ ಇಷ್ಟ ಆಗಿ ಹಿತ್ತಲ ಬಾಗಿಲಿನಲ್ಲಿ ಬಗ್ಗಿ ನೋಡಿಬಿಡುತ್ತೆ. ಆ ಪಂಡಿತ ಏನು ಮಾಡ್ತಾನೆ, ಇದು ಶಾಸ್ತ್ರದ ವಿರುದ್ಧವಾಗಿ ಅವನು ನಮ್ಮ ಕೇರಿಗೆ ಬರೋದು ಅಂದ್ರೇನು, ಅವನು ನಾವು ಕೇಳ್ತಾ ಇರ್ತಕ್ಕಂಥ ಶಾಸ್ತ್ರವನ್ನು ಕೇಳೋದು ಅಂದ್ರೇನು, ಇದು ತಪ್ಪು, ಶಾಸ್ತ್ರ ವಿರುದ್ಧ ಅಂಥೇಳಿ ಉಯಿಲೆಬ್ಬಿಸ್ಬಿಟ್ಟು ಪಂಚಾಯತಿ ಇಡಿಸ್ತಾರೆ. ಆವಾಗ ಅವರು ಮಾದರಸರು ಆ ಊರಿನ ಪ್ರಮುಖರೇ ಆಗಿರೋದ್ರಿಂದ ಅವರ ಒಂದು ನೇತೃತ್ವದಲ್ಲೇ ಸಭೆ ಏರ್ಪಾಡಾಗುತ್ತೆ. ಆವಾಗ ಅವರಿಗೆ ಕೆಲವರು ಮಾನವತಾವಾದಿಗಳು ಹೇಳ್ತಾ ಇರ್ತಾರೆ, ಇದು ಅವ್ರ ಶಾಸ್ತ್ರ ಏನು ಹೇಳುತ್ತೆ, ಶಾಸ್ತ್ರವನ್ನು ಕೇಳಿದರೆ ಕಿವಿನ ಕಾಲ್ಸೀಸಿ ಕುಯ್ದಾಕಬೇಕು, ಅವ್ರೇನಾದರೂ ಬಾಯಿಂದ ನುಡಿದ್ರೆ ದಲಿತರು ನುಡಿದ್ರೆ ಅವ್ರ ನಾಲ್ಗೆನ ಕುಯ್ದಾಕಬೇಕು ಅನ್ನೋ ಒಂದು ಶಾಸ್ತ್ರನ ಅವರು ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಅದರಿಂದ ಕೇರಿ ಅವ್ರೇನು ಮಾಡ್ತಾರೆ, ಸಭೆನ ಏರ್ಪಡಿಸ್ತಾರೆ, ಇದಕ್ಕೆ ಅನ್ಯಾಯ ಆಗಬಾರ್ದು, ಇದಕ್ಕೆ ಶಿಕ್ಷೆ ಇದು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ. ಆವಾಗ ಆ ಮಾದರಸರ ಒಂದು ಅವರು ಊರಿನ ಪ್ರಮುಖರು, ಅಗ್ರಹಾರದ ಕುಲೋತ್ತಮರು ಪ್ರಮುಖರಾಗಿರ್ತಾರೆ ಮಾದರಸರು, ಅವರ ನೇತೃತ್ವದಲ್ಲೇ ಸಭೆ ಏರ್ಪಾಡಾಗುತ್ತೆ. ಆ ಸಭೆಯಲ್ಲಿ ಅವರಿಗೂ ಮಾದರಸರಿಗೆ ತುಂಬ ನೋವಾಗ್ತಾ ಇರುತ್ತೆ. ಆ ಮಾನವೀಯ ಗುಣ ಇರೋರು ಇದು ಅನ್ಯಾಯ, ಇದೊಂದ್ಸಲ ಬಿಟ್ಬಿಡಿ ಮಾದರಸರೇ ಅಂತ ಹೇಳಿ ಕೇಳ್ಕೊಳ್ತಾ ಇರ್ತಾರೆ. ಈ ಶಾಸ್ತ್ರ ಜಾತಿವಾದಿಗಳು ಇರ್ತಾರಲ್ಲ, ಸಂಪ್ರದಾಯಬದ್ಧರು, ಅವರು ಇಲ್ಲ ಇದು ಶಾಸ್ತ್ರ ವಿರುದ್ಧವಾಗಿ ನಡೆದ್ರೆ ಶಿಕ್ಷೆ ಆಗಲೇಬೇಕು ಅಂತ ಇರ್ತಾರೆ. ಬಂದು ಅವರು ಹೇಳ್ತಾನೆ, ಮಾದರಸರೇ ನಿಮಗೆ ಒಬ್ಬ ತೇಜಸ್ವಿಯಾದ ಸುಪುತ್ರ ನಿಮ್ಮ ಮನೆಯ ವಂಶೋದ್ಧಾರಕ ಹುಟ್ಟಿ ಬಂದಿದ್ದಾನೆ, ಅತ್ಯದ್ಭುತವಾದ ಸುಲಕ್ಷಣವಾದ ಸುಪುತ್ರ ಹುಟ್ಟಿ ಬಂದಿದ್ದಾನೆ ಹೇಳ್ತಾನೆ. ಆವಾಗ ಅವರಿಗೆ ಖುಷಿಯಾಗಿ, ಆಯಿತು, ಈ ಒಂದು ಕುಲೋತ್ತಮರೇ, ಈ ಒಂದು ಸಭೆಯಲ್ಲಿರ್ತಕ್ಕಂಥ ಮಹಾಜನಗಳೇ, ಈಗ
ನನ್ನ ಒಂದು ಸುಪ್ಪು ನನಗೆ ನಮ್ಮ ಮನೆಯ ವಂಶೋದ್ಧಾರಕ, ನಮ್ಮ ಮನೆಯನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಈ ಒಂದು ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಬ್ಬ ಸುಪುತ್ರ, ತೇಜಸ್ವಿಯಾದ ಸುಪುತ್ರ ಹುಟ್ಟಿ ಬಂದಿದ್ದಾನೆ ಅನ್ನೋ ಸಂತೋಷದಲ್ಲಿ ಈ ಮಗುವಿಗೆ ನಾನು ಈ ಶಿಕ್ಷೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಒಂದು ಸಂತೋಷದ ಸುದ್ದಿಯನ್ನು ಕೇಳಿ ಈ ಮಗುವಿಗೆ ಹೇಗೆ ಶಿಕ್ಷೆಯನ್ನು ಕೊಡೋಕ್ಕೆ ಬರುತ್ತೆ ಅಂತ ಹೇಳಿ, ಇದು ತಪ್ಪೋ ಒಪ್ಪೋ ಸರಿ ಇಲ್ಲ ಗೊತ್ತಿಲ್ಲ, ಆದರೆ ಈ ಮಗುವಿಗೆ ಶಿಕ್ಷೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಮಾನವೀಯ ಗುಣ ಇರೋರಿಗೆ ತುಂಬ ಸಂತೋಷ ಆಗುತ್ತೆ. ಈ ಶಾಸ್ತ್ರ ಬರೋದವರಿಗೆ ಏನು ಮಾತಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಆ ಒಂದು ಸಂತೋಷದ ಸುದ್ದಿ ಕೇಳಿ ಇವಾಗ ಮಗುಗೆ ಶಿಕ್ಷೆ ಕೊಡಿ ಅಂತ ಹೇಳಕ್ ಬರೋದಿಲ್ಲ. ಆವಾಗ ಅವರು ಮನೆಗೆ ಬಾಲಕನ ತಂದೆ, ಮುಗ್ಧ ಬಾಲಕನ ತಂದೆ ಎದ್ದು ಉದ್ಗಾರ ತೆಗಿತಾರೆ. ಅಪ್ಪ, ನಮ್ಮ ಉದ್ಧಾರಕ್ಕಾಗೇ ನೀನು ಧರೆಗಿಳಿದು ಬಂದಂಗಿದೆಯಲ್ಲಪ್ಪ ಅಂತ ಹೇಳಿ ಉದ್ಗಾರ ತೆಗಿತಾನೆ. ಆವಾಗ ನಮ್ಮ ಎಷ್ಟು ಯಾರು ಒಂದು ಶಾಸ್ತ್ರಬದ್ಧವಾಗಿ ಏನು ಮಾಡ್ತಾಯಿದ್ರು, ತುಳಿತಾ ಇದ್ರು, ಅವರಿಗೆ ವಿರೋಧ ಒಂದು ಮೇಲೇಳಕ್ಕೆ ಬಿಡ್ದಂಗೆ, ಸ್ವಾತಂತ್ರ್ಯವನ್ನು ಕೊಡ್ದಂಗೆ ಇದ್ರೋ ಅಂಥವರ ಒಂದು ಉದ್ಧಾರಕ್ಕಾಗಿ ನೀನು, ನಮ್ಮ ಉದ್ಧಾರಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಹುಟ್ಟಿ ಬಂದಂಗೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಅದೇ ತೋರಿಸುತ್ತೆ, ಎತ್ತಿ ತೋರಿಸುತ್ತೆ ಗುರು ಬಸವಣ್ಣನವರು ಯಾರಿಗೋಸ್ಕರ ಬಂದರು, ದಲಿತರಿಗೋಸ್ಕರ, ಕೆಳವರ್ಗದವರಿಗೋಸ್ಕರ. ಯಾರು ಜೀವವನ್ನು ಉಳಿಸಿದ್ರು, ಆ ಒಂದು ದಲಿತರ ಮಗನ ಜೀವ ಅಂದರೆ ದಲಿತರ ಉದ್ಧಾರಕ್ಕಾಗೆ ಬಂದರು ಅನ್ನೋ ಒಂದು ಇದನ್ನು ಎತ್ತಿ ತೋರಿಸ್ತಾ ಇದೆ. ಆವಾಗ ಮಾದರಸರು ಅದನ್ನು ಸಭೆಯಲ್ಲಿ ಹೇಳಿ ಅವರಿಗೆ ತೀರ್ಮಾನ, ಶಿಕ್ಷೆಯಿಂದ ಬಿಡುಗಡೆ ಮಾಡಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ ನೋಡಿರೆ ಮನೆಯಲ್ಲಿ ಮಗು ಜನನವಾಗಿದೆ. ಆವಾಗ ಆದರೆ ಜಡವಾದ ಗೊಂಬೆಯಂತೆ ಕಣ್ಣು ಮುಚ್ಚಿಕೊಂಡು ಬಾಯಿ ಬಿಡದೆ, ಕಣ್ಣು ಮಿಟುಕಿಸದೆ ಜಡವಾದ ಗೊಂಬೆಯಂತೆ ಇದೆ. ಆವಾಗ ಮಾದರಸರಿಗೆ ತುಂಬ ಗಾಬರಿ ಆಗುತ್ತೆ. ಏನಪ್ಪ, ಕೊಡೋದನ್ನ ಕೊಟ್ಟೆ, ಆದರೆ ಇಂಥ ಮಗುವನ್ನು ಕೊಟ್ಟಲ್ಲ ನಮಗೆ ಅಂತ ಹೇಳಿ ಚಡಪಡಿಸ್ತಾ ಇರ್ಬೇಕಾರೆ, ಮಂತ್ರ ಅದು ಇದು ಎಲ್ಲ ಮಾಡ್ತಾ ಇರ್ಬೇಕಾರೆ ಈಶಾನ್ಯ ದಿಕ್ಕಿನಿಂದ ಒಬ್ಬ ಗುರುಗಳು ಬರ್ತಾರೆ. ಬಂದಾಗ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಹೇಳ್ಕೊಳ್ತಾನೆ ಬರ್ತಾರೆ. ಆಗ ಬಂದಾಗ ಅವರು ಬನ್ನಿ ಗುರುಗಳೇ ಅಂತ ಹೇಳಿ ಒಳಗೆ ಬರಮಾಡ್ಕೊಳ್ತಾರೆ. ಬಂದಾಗ ಬಂದಿದ್ದು ತುಂಬ ಸಂತೋಷವಾಯಿತು ಅಂತ ಹೇಳಿ ಮಗುವಿನ ಹತ್ರ ಕರ್ಕೊಂಡು ಹೋಗ್ತಾರೆ. ಮಗುವಿಗೆ ಹೋಗಿ ಕಿವಿಯಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರ ಹೇಳಿ ಹಣೆಗೆ ವಿಭೂತಿ ಧರಿಸಿದ ತಕ್ಷಣ ಅವರು ಆ ಮಗು ಬಸವಣ್ಣವರು ಕಣ್ ತೆರೆದು ಗುರು ದರ್ಶನ ಮಾಡ್ತಾರೆ. ಒಬ್ಬ ಯೋಗಿಯಾದ ಗುರುಗಳ ದರ್ಶನವನ್ನು ಮಾಡೋದಕ್ಕಾಗಿ ಇವರು ಕಾಯ್ತಾ ಇದ್ರೇನೋ ಅನ್ನೋ ರೀತಿಯಲ್ಲಿ, ಈಗ ಹೇಗೆ ಮೋಡಗಳು ಮಳೆ ಸಮಯದಲ್ಲಿ ಒಂದು ಮೋಡ ಶಬ್ದ ಮಾಡ್ತಾ ಇರುವಾಗ ನವಿಲುಗಳು ಹೇಗೆ ಸಂತೋಷದಿಂದ ನರ್ತಿಸ್ತಾ ಇರ್ತಾವೋ, ಹಾಗೆ ಗುರು ಬಸವಣ್ಣನವರು ಆ ಯೋಗಿಗಳ ದರ್ಶನ ಮಾಡಿ ನರ್ತಿಸ್ತಾ ಇರೋ ರೀತಿ, ಅದಕ್ಕೆ ಕಾಯ್ತಾ ಇದ್ರೇನೋ ಅನ್ನೋ ರೀತಿ, ಗುರುಗಳ ದರ್ಶನವನ್ನೇ ಕಾಯ್ತಾ ಇದ್ನೇನೋ ಅನ್ನೋ ರೀತಿಯಲ್ಲಿ ಗುರು ಬಸವಣ್ಣನವರು ಕಣ್ಬಿಟ್ಟು ದರ್ಶನ ಮಾಡ್ತಾರೆ. ಆ ನಂತರ ಅವರು ಯೋಗಿಗಳು, ಮಾದರಸರೇ, ಮಾದಲಾಂಬಿಕೆಯರೇ, ನೀವು ನಿಮಿತ್ತ ಮಾತ್ರರಾದ ತಂದೆ ತಾಯಿಗಳು, ಇವನು ಲೋಕೋದ್ಧಾರಕ ಕಾರಣಿಕ ಪುರುಷ, ಇವನು ಲೋಕದ ಆಶೋತ್ತರಗಳನ್ನು ಪೂರೈಸಲಿಕ್ಕೆ ಬಂದಂಥ ಕಾರಣಿಕ ಪುರುಷರು ಅನ್ನೋದು ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಆವಾಗ ಇವನಿಗೆ ಬಸವ ಎಂದು ಹೆಸರನ್ನಿಡಿ, ಇವನಿಗೆ ಶಿವಪ್ರಸಾದ ಪ್ರತಿನಿತ್ಯ ಪೂಜಾ ನಂತರ ತೀರ್ಥ ಪ್ರಸಾದಗಳನ್ನು, ಹಾಲು ಹಣ್ಣುಗಳನ್ನು ಕೊಟ್ಟು ಅದಲ್ಲದೆ ಇರ್ತಕ್ಕಂಥ ಬೇರೆ ಯಾವುದನ್ನು ಕೊಡಬೇಡಿ, ಶಿವಾರ್ಪಿತವಲ್ಲದನ್ನು ಬೇರೆ ಯಾವುದು ಕೊಡಬೇಡಿ, ಶಿವಾರ್ಪಿತವಾದದ್ದನ್ನಷ್ಟೇ ಕೊಡಿ ಅಂತ ಹೇಳಿ ಬಸವ ಎಂಬ ಹೆಸರನ್ನಿಡಿ ಅಂತ ಹೇಳಿ ಅವರಲ್ಲಿಂದ ನಿರ್ಗಮಿಸ್ತಾರೆ. ಆವಾಗ ಗುರು ಬಸವಣ್ಣನವರು ಬಿದಿಗೆಯ ಚಂದ್ರನಂತೆ ದಿನದಿನಕ್ಕೂ ವೃದ್ಧಿಯಾಗಿ ಬೆಳೀತಾರೆ. ತೀಕ್ಷ್ಣಮತಿ ದೃಷ್ಟಿಯಿಂದ ಎಲ್ಲ ವಿದ್ಯಾಭ್ಯಾಸದಲ್ಲೇ ಆಗಲಿ ಎಲ್ಲದರಲ್ಲೂ ಪ್ರತಿಭಾವಂತಿಕೆಯಿಂದ ಅವರು ಬೆಳೀತಾರೆ. ಆವಾಗ ಬೆಳೀತಾ ಇರುವಾಗ ತಂದೆ ವಿಚಾರವಂತಿಕೆಯಿಂದ, ಬುದ್ಧಿವಂತಿಕೆಯಿಂದ, ಪ್ರತಿಭಾವಂತಿಕೆಯಿಂದ ಬೆಳೀತಾ ಇರ್ತಾರಲ್ಲ, ಯಾರು ಮೌಢ್ಯಾಚಾರ, ಒಂದು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಬಂದಾಗ ವಿಚಾರವಂತಿಕೆಯಿಂದ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆವಾಗ ಒಂದು ದಿನ ಶಾಲೆಗೆ, ಅವಾಗೆಲ್ಲ ಗುರುಕುಲದಲ್ಲೇ ಶಾಲೆಗಳು ಇರ್ತಿದ್ವು, ಅವಾಗ ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಹುಡುಗನ, ದಲಿತರ ಹುಡುಗನ ನೋಡಿ ಬ್ರಾಹ್ಮಣರು ಏನು ಮಾಡ್ತಾರೆ ಅಂದರೆ, ಇಲ್ಲಿಗೆ ಯಾಕೆ ಬಂದೆ ಅಂತ ಹೊಡಿತಾ ಇರ್ತಾರೆ. ಆವಾಗ ಇವರು ಗುರು ಬಸವಣ್ಣನವರು ಹೋಗ್ತಾ ಇರೋಂಥ ಸಮಯದ ದಾರಿನಲ್ಲಿ, ಯಾಕೆ ಗುರುಗಳೇ ಅವ್ರಿಗೆ ಹೊಡಿತೀರಾ, ಅಯ್ಯೋ ಇವನು ದಲಿತರನ್ನು ಕೊಡೋ ನಂಬಿಕೆರಿಗೆ ಯಾಕೋ ಬರಬೇಕು ಅಂತ ಹೇಳ್ತಾರೆ. ಆವಾಗ ಅವರಿಗೂ ನಮ್ಮಂಗೆ ಕೈ ಕಾಲು ಎಲ್ಲ ಇದೆಯಲ್ಲ ಗುರುಗಳೇ, ಅವನಿಗೆ ಯಾಕೆ ಹಂಗೆ ಕೀಳಾಗಿ ಕಾಣಬೇಕು ಅಂತ ಹೇಳ್ತಾರೆ. ಆವಾಗ ದಲಿತರ ಹುಡುಗಂಗೆ, ನೀನು ಯಾಕಪ್ಪ ಈಗ ಸ್ವಚ್ಛವಾಗಿ ಡೈಲಿ ಸ್ನಾನ ಪೂಜೆ ಮಾಡ್ಕೊಂಡು ವಿದ್ಯಾಭ್ಯಾಸ ಯಾಕೆ ಕಲಿಬಾರ್ದು ಅಂತೇಳಿ ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ
ಗುರುಗಳ ಹತ್ರ ಕರ್ಕೊಂಡು ಹೋದರೆ ಅವರು ಇನ್ನೂ ಉದ್ವೇಗಕ್ಕೆ ಒಳಗಾಗಿ ಯಾಕೋ ಅವ್ರನ್ನ ಕರ್ಕೊಂಡು ಬಂದೆ, ನೀನು ಒಳ್ಳೆ ಮಾದರಸ ಮಾದಲಾಂಬಿಕೆ ಬ್ರಾಹ್ಮಣ ಮಗನಾಗಿ ಹಿಂಗೆ ಯಾಕೋ ಮಾಡ್ಕೊ ಬಂದೆ ಅಂತ ಹೇಳಿದೆ. ಯಾಕೆ ಗುರುಗಳೇ, ಅವ್ರನ್ನ ಮುಟ್ಕೋಬಾರ್ದ ನಾವು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಪ್ಪ ಅವರು ಮಾಂಸಾಹಾರ ಮಾಡ್ತಾರೆ. ಹೌದಾ, ಮಾಂಸಾಹಾರ ಮಾಡಿದರೆ ನಾವು ಮುಟ್ಕೋಬಾರ್ದಾ ಅಂತ ಕೇಳ್ತಾರೆ. ಹೌದು, ಮುಟ್ಕೋಬಾರ್ದು, ಅವರು ಚಪ್ಪಲಿ ಹೊಲಿತಾರೆ ಅಂತ. ಹೌದಾ, ಅವ್ರು ಚಪ್ಪಲಿ ಹೊಲ್ದಿದ್ದನ್ನ ಚಪ್ಪಲಿನೇ ತಾನೇ ನೀವು ಹಾಕೊಳ್ಳೋದು, ಅವ್ರು ಹೊಲಿಲಿಲ್ಲ ಅಂದರೆ ನೀವೇಗೆ ಹಾಕೊಳ್ಳೋಕ್ಕಾಗುತ್ತೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಅದಷ್ಟೇ ಅಲ್ಲ, ಮಾಂಸಾಹಾರ ಮಾಡಿದರೆ ಮುಟ್ಕೋಬಾರ್ದು ಅಂತ ಹೇಳ್ತಿರಲ್ಲ, ನೀವು ಬೆಕ್ಕು ನಿಮ್ಮ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೀರಾ, ಅದಷ್ಟೇ ಅಲ್ಲ ಅಡುಗೆ ಮನೆಗೂ ಬಿಟ್ಕೊತೀರಾ, ಅಡುಗೆ ಮನೆಯಲ್ಲಿ ಹಾಲಿನ ಪಾತ್ರೆಗೂ ಬಾಯಿ ಹಾಕುತ್ತೆ, ಅದೆಲ್ಲ ಅಷ್ಟೆಲ್ಲ ಆದ್ರೂ ಅದನ್ನ ಮಾತ್ರ ತೊಡೆಯಲ್ಲಿ ಕೂರಿಸ್ಕೊಂಡಿದ್ದೀರಾ. ಆದರೆ ಇವರು ಮಾಂಸಾಹಾರ ಮಾಡಿದ್ರು ಅಂತ ಒಂದು ಕೀಳರಿಮೆಯಿಂದ ಕಾಣ್ತಿರಲ್ಲ, ಇದೆಷ್ಟರ ಮಟ್ಟಿಗೆ ನ್ಯಾಯ ಗುರುಗಳೇ ಅಂತ ಹೇಳ್ತಾರೆ. ಅವಾಗ ಸಿಟ್ಟು ಬಂದ ಗುರುಗಳು ಬಸವಣ್ಣವ್ರ ಮೇಲೆ ವಿರೋಧ ವ್ಯಕ್ತಪಡಿಸ್ತಾರೆ. ಆ ನಂತರ ಇನ್ನೂ ಒಂದು ಘಟನೆ ಬರುತ್ತೆ. ಅವರ ಸೋದರತ್ತೆಗೆ ಮನೇಲೇ ಇರ್ತಾರೆ. ಅವರ ಸೋದರತ್ತೆ ಮನೇಲಿದ್ದಾಗ ಅವರ ಗಂಡ ಸತ್ತೋದ್ರು ಅಂತ, ಲಿಂಗೈಕ್ಯರಾದರು ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಬರುತ್ತೆ. ಆವಾಗ ಅವರ ಅಪ್ಪಾಜಿ ಮಾದರಸರು, ನೀವು ಕೇಶಮಂಡಲ ಮಾಡಿಸ್ಕೋಬೇಕಮ್ಮ ನಮ್ಮ ಸಂಪ್ರದಾಯದ ಪ್ರಕಾರ ಅಂತ ಹೇಳ್ತಾರೆ. ಆವಾಗ ಗುರು ಬಸವಣ್ಣನವರು ಅವಾಗ್ಲೇ ಅಷ್ಟು ಚಿಕ್ಕ ವಯಸ್ಸಲ್ಲೇ ಏನು ಮಾಡ್ತಾರೆ, ಕೇಶಮಂಡಲನ ಯಾಕೆ ಮಾಡಬೇಕು, ಅವರು ಮದುವೆ ಆದ್ಮೇಲೆ ಏನು ಬಂದಿಲ್ಲ ಅಲ್ವಾ, ಹುಟ್ಟಿನಿಂದಲೇ ಬಂದಿರುತ್ತಲ್ಲ ಕೇಶರಾಶಿ ಅಂತ ಹೇಳಿ ಅವರು ವಿಚಾರ ಮಾಡಿ ಅವ್ರು ಯಾಕೆ ತೆಗೆಸ್ಕೋಬೇಕು ಅಂತಂದ್ರೆ, ಇಲ್ಲ ನಮ್ಮ ಸಂಪ್ರದಾಯದ ಪ್ರಕಾರ ತೆಗೆಸ್ಕೋಬೇಕು. ಅವ್ರ ಸೋದರತೆನೂ ಕೇಳಿದ್ರು ಅವ್ರು ಒಪ್ಪೋದಿಲ್ಲ, ಬಲವಂತವಾಗಿ ತೆಗಿತಾರೆ. ಅವಾಗ ಅದನ್ನೆಲ್ಲ ನೋಡಿ ಇವರಿಗೆ ತುಂಬಾ ಆಘಾತ, ಮನಸ್ಸಿಗೆ ನೋವು ಆಗ್ತಾ ಇರುತ್ತೆ. ಎಂಥ ವಿಚಿತ್ರ ಸಮಾಜ, ಇದ್ರೆ ಏನಾದರೂ ಒಂದು ಸುಧಾರಣೆ ಆ ಒಂದು ಇದರಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಬರ್ತಾ ಇರುತ್ತೆ. ಆಮೇಲೆ ಒಂದು ಅವರ ತಂದೆ ಜೊತೆಲೆ ಹೋಮ ಯಜ್ಞ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಗುರು ಬಸವಣ್ಣನವರು ಅದನ್ನು ನೋಡಿ ಆ ಓತನ ತುಪ್ಪಕ್ಕೆ, ಹೋಮಕ್ಕೆ ತುಪ್ಪನ ಸುರಿತಾ ಇರ್ತಾರೆ. ಆಡು ಅಶ್ವಗಳನ್ನೆಲ್ಲ ಕಟ್ಟು ಮಾಡಿ ಕೊಂದು ತುಪ್ಪಕ್ಕೆ ಹದ್ದಿ ಅದರೊಳಗಡೆ ಹಾಕ್ತಾ ಇರೋದನ್ನು ನೋಡಿ ಅವರಿಗೆ ಕಣ್ಣೀರು ಗರೆದು ತುಂಬ ದುಃಖಪಟ್ಟು, ಎಲೆ ಹೋತೆ ನಿನ್ನ ಕೊಂದಿಹರೆಂದು ಅಳುಕಂಡಯ್ಯ, ನಿನ್ನ ಶಾಸ್ತ್ರ ಪುರಾಣವ ವೇದವನ್ನು ಓದಿದರ ಮುಂದೆ ಅಳುಕಂಡಯ್ಯ, ಶಾಸ್ತ್ರವನ್ನು ಓದಿದರ ಮುಂದೆ ಅಳುಕಂಡಯ್ಯ, ನೀನು ಹತ್ತುದಕ್ಕೆ ತಕ್ಕುದ ಮಾಡುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಗುರು ಬಸವಣ್ಣನವರು. ಅವಾಗಲೇ ಆ ವಚನಗಳ ಹೇಳ್ತಾರೆ. ಯಾಕೆ ಅಂದರೆ, ನೀವೊಂದು ವೇಳೆ ನಿನ್ನನ್ನು ಒಂದೇ ಏಟಿ ಕೊಂದರೂ ಇಷ್ಟು ನೋವಾಗಲ್ಲ, ಆದರೆ ಅದನ್ನು ಗುದ್ದಿ ತುಪ್ಪದಲ್ಲಿ ಎದ್ದಿ ಹಾಕ್ತಾರಲ್ಲ, ಎಷ್ಟು ನೋವಾಗಿರ್ಬೋದು. ನಿನ್ನ ನೋವಿಗೆ ತಕ್ಕನಾದ ಪ್ರತಿಫಲ ನಿನಗೆ ಪರಮಾತ್ಮ ಕರುಣಿಸ್ತಾನೆ. ಅದಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ಹುಟ್ಟಿ ಬಂದೇ ಬರ್ತಾರೆ ಅದನ್ನು ತಡೆಯೋಕ್ಕೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಆ ವ್ಯಕ್ತಿ ನಾನೇ ಅನ್ನೋದು ಗುರು ಬಸವಣ್ಣನವ್ರಿಗೆ ಗೊತ್ತಿಲ್ಲ. ಅದರಿಂದನೇ ಗುರು ಬಸವಣ್ಣನವರಿಂದ ಎಲ್ಲ ಒಂದು ಜೀವರಾಶಿಗೂ ಲೇಸು, ಅವರು ಹುಟ್ಟುವಾಗಲೇ ಜೀವ ಒಂದು ಉಳಿಸಿದ್ದು ಅನ್ನೋದು ಪ್ರತ್ಯಕ್ಷ ಸಾಕ್ಷಿಯಾಗಿ ಕಾಣ್ತಾ ಇದೆ. ಹಾಗೇನೆ ಉಪನಯನ, ಅವ್ರಿಗೆ 8ನೇ ವರ್ಷ ಬರುತ್ತೆ. ಆವಾಗ ಉಪನಯನ ಅಂತ ಬರುತ್ತೆ. ಉಪನಯನ ಅವರ ಶೈವ ಬ್ರಾಹ್ಮಣ ಕುಲದಲ್ಲಿ ಉಪನಯನ ಅಂತ ಬರುತ್ತೆ. ಆ ಉಪನಯನದಲ್ಲಿ ಇದ್ದಾಗ ಉಪನಯನ ಮಾಡಿಸ್ಕೋಬೇಕಾಗೆ ಎಲ್ಲ ಒಂದು ವ್ಯವಸ್ಥೆನೂ ಮಾಡಿಕೊಂಡು ತಂದೆ ಮಾದರಸರು ಏನು ಮಾಡ್ತಾರೆ ಅಂದರೆ, ಬಾಪ ಬಸವರಸ ಇದನ್ನು ಉಪನಯನ ಮಾಡಿಸ್ಕೋಬೇಕಾಗಿದೆ ಅಂತ ಕರೀತಾರೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ಅಕ್ಕ ನನಗಿಂತ ಮೊದಲು ಹುಟ್ಟಿರೋದು, ಅಕ್ಕಂಗೆ ನಾನು ಏನೇ ತಗೊಳ್ಳೋದಾದರೂ ಅಕ್ಕಂಗೆ ಮೊದಲು ಕೊಟ್ಟು ಆನಂತರ ನನಗೆ ಕೊಡಿ ಅಂತ ಹೇಳ್ತಾರೆ. ಆವಾಗ ಅವರಪ್ಪ ಹೇಳ್ತಾರೆ ಮಾದರಸರು, ಇಲ್ಲ ಅಪ್ಪ ಆ ಥರ ಕೊಡೋಕ್ಕೆ ಬರಲ್ಲ, ಶಾಸ್ತ್ರ ವಿರುದ್ಧವಾಗಿ ನಡ್ಕೊಳಕ್ಕೆ ಬರಲ್ಲ, ಹೆಣ್ಮಕ್ಳಿಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಯಾಕೆ ಕೊಡೋಕ್ಕೆ ಬರಲ್ಲ ಅಂತ ಕೇಳ್ತಾರೆ ಗುರು ಬಸವಣ್ಣವರು. ಅದಕ್ಕೆ ಅವರು ರಜಸ್ಸಾಗೋದ್ರಿಂದ ನಾವು ಕೊಡೋಕ್ಕೆ ಬರಲ್ಲಪ್ಪ ಅಂತ ಹೇಳ್ತಾರೆ. ರಜಸ್ಸಾಗೋದ್ರಿಂದನಾ? ಅದು ಸೃಷ್ಟಿಯ ನಿಯಮದ ಪ್ರಕಾರ, ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಹೆಣ್ಮಕ್ಳನ್ನೂ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿಯ ನಿಯಮದ ಪ್ರಕಾರ ಬಂದಾಗ ಅದಕ್ಕೆ ತಪ್ಪಾಗುತ್ತೆ. ಅವರೇನು ಪಾಪ ಮಾಡಿದ್ದಾರೆ, ಸಂಸ್ಕಾರದಿಂದ ಹೊರಗಡೆ ಯಾಕೆ ಇಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಅದಕ್ಕೆ ನಮ್ಮ ಶಾಸ್ತ್ರಬದ್ಧವಾಗಿ ನಾವು ನಡಿಬೇಕಷ್ಟೇ, ಅದು ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಅಂತ. ಆದರೆ ನನ್ನ ಅಂತರಾತ್ಮ ಮೆಚ್ಚೋಂಗೆ ನಾನು ನಡಿಬೇಕೇ ಹೊರತು, ನನ್ನ ಅಂತರಾತ್ಮ ಒಪ್ಪೋಂಗೆ ನಾನು ನಡಿತೀನಿ ಹೊರತು ನೀವು ಹೇಳ್ತೀರಾ ಅಂತ ಶಾಸ್ತ್ರ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ನಾವು ನಡೆಯೋಕ್ಕಾಗಲ್ಲ. ಹೆಣ್ಮಕ್ಳಿಗೂ ಕೂಡ ಸರಿ, ಗಂಡು ಮಕ್ಳಿಗೆ ಹೇಗೆ ಸ್ಥಾನಮಾನವನ್ನು ಸಂಸ್ಕಾರವನ್ನು ಕೊಡ್ತೀರೋ ಹೆಣ್ಮಕ್ಳಿಗೂ ಆ ಸಂಸ್ಕಾರ ಸಿಗಬೇಕು. ಅದರಿಂದ ನಾನು ಇದನ್ನು ಒಪ್ಪಲ್ಲ. ಹಂಗಾರೆ ನೀನು ಒಪ್ಪದೇ ಹೋದ್ಮೇಲೆ ನೀನು ಮನೆ ಬಿಟ್ಟು ಹೋಗು, ನೀನು ನನ್ನ ಮಗ ಅಲ್ಲ, ನಾನು ನಿನ್ನ ತಂದೆ ಅಲ್ಲ, ನಿನ್ನ ಮನೆಯಲ್ಲಿ ಇರಬೇಡ, ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರೆ.
ಆವಾಗ ಹೌದಾ, ಆಗಲಿ, ಶಿವನೇ ನನ್ನ ತಾಯಿ ತಂದೆ, ಶಿವಭಕ್ತರೇ ನನ್ನ ಬಂಧು ಬಳಗ ಅಂತ ಹೇಳಿ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಆ ಬಾಲ್ಯದಲ್ಲಿ 8ನೇ ವಯಸ್ಸಿನಲ್ಲೇ ಅವರು ಕೂಡಲ ಸಂಗಮದ ಕಡೆ ಬರ್ತಾರೆ. ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದಾಗ ನೋಡಿ, ಹೆಣ್ಣು ಮಕ್ಕಳಿಗೋಸ್ಕರನೇ, ದಲಿತರಿಗೋಸ್ಕರನೇ, ಹೆಣ್ಣು ಮಕ್ಕಳಿಗೆ ಯಾರು ಶೋಷಣೆ ಮಾಡ್ತಿದ್ರೋ, ತುಳಿದು ಕೆಳಮಟ್ಟಕ್ಕೆ ಇಳಿಸಿದ್ರೋ ಅಂಥವ್ರನ್ನ ಮೇಲ್ಮಟ್ಟಕ್ಕೆ ತರಕ್ಕೋಸ್ಕರನೇ ಗುರು ಬಸವಣ್ಣನವರು ಬಂದಿರೋದು ಅನ್ನೋದಕ್ಕೆ ಅವರು ಬಾಲ್ಯಾವಸ್ಥೆಯಲ್ಲೇ ನಡೆದಂಥ ಘಟನೆಗಳು ಮುಂದೆ ತೋರಿಸ್ತವೆ. ಆಮೇಲೆ ಕೂಡಲ ಸಂಗಮಕ್ಕೆ ಬರ್ತಾರೆ. ಬಂದು ಸಂಗಮನಾಥನ ಮುಂದೆ ಕೂತ್ಕೊಂಡು ಧ್ಯಾನಾಸಕ್ತರಾಗಿ ಧ್ಯಾನ ಮಾಡ್ತಾ ಇರ್ತಾರೆ. ಸಂಗಮನಾಥನ ಕಂಡು ಅಕ್ಕಟ ಶಿವನಿನಿಗಿಂತೂ ಕರುಣೆ ಇಲ್ಲವಯ್ಯ, ಅಕ್ಕಟ ಶಿವನಿನಿಗಿನಿತು ಕೃಪೆಯೂ ಇಲ್ಲವಯ್ಯ, ಏಕೆ ಹುಟ್ಟಿಸಿದೆ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ ಕೂಡಲ ಸಂಗಮ ದೇವ, ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ? ಅಂದ್ರೆ ಒಂದು ಗಿಡ ಮರನಾದ್ರೂ ಹುಟ್ಟಿಸಿದ್ರೆ ಅವರು ನೆರಳು ಕೊಡ್ತವೆ, ನನಗಾಗಿ ಯಾರು ಇಲ್ಲ, ನನ್ನಿಂದ ಏನು ಉಪಯೋಗ ಇಲ್ಲ ಅಂತ ಆ ರೀತಿ ದುಃಖ ವ್ಯಕ್ತಪಡಿಸ್ತಾ ಇರ್ತಾರೆ. ಆಮೇಲೆ ಜಾತವೇದ ಮುನಿಗಳು ಬರ್ತಾರೆ. ಬಂದಾಗ ಇವರು ಧ್ಯಾನಾಸಕ್ತರಾಗಿ ಕೂತ್ಕೊಂಡಿರೋದು ನೋಡಿರೆ ಒಂದು ಊಟ ತಿನಿಸು, ಆ ಗೊಂಬೆಗಳನ್ನ ಆಟ ಆಡುವಂಥ ಗೊಂಬೆಗಳನ್ನ ಕೇಳುವಂಥ ಒಂದು ವಯಸ್ಸಿನಲ್ಲಿ ಇಷ್ಟು ಉತ್ಕಟವಾಗಿ ಧ್ಯಾನಾಸಕ್ತರಾಗಿ ಕೂತಿದ್ದಾರೆ ಅಂದರೆ ಇವರು ಈತಂ ಕಾರಣಿಕನಾಗಲೇ ವೇಳ್ಕುಂ ಎಂಬ ಮನಸ್ಸು, ಅವ್ರ ಮನಸ್ಸು ಮಿಡಿಯುತ್ತೆ. ಜಾತವೇದ ಮುನಿ ಗುರುಕುಲದಲ್ಲಿ ಇದ್ದ ಕೂಡಲ ಸಂಗಮದ ಕ್ಷೇತ್ರದಲ್ಲಿ ಅಧಿಪತಿಗಳಾದಂಥ ಜಾತವೇದ ಮುನಿಗಳ ಮನಸ್ಸು ಮಿಡಿಯುತ್ತೆ ಅವಾಗ್ಲೇ. ಆವಾಗ ಅವರು ಕಣ್ಣು ಬಿಟ್ಟು ನೋಡಿದಾಗ ಜಾತವೇದ ಮುನಿಗಳು ಇರ್ತಾರೆ. ಆವಾಗ ಎಲೆ ಭಕ್ತ, ನೀನು ಎಲ್ಲಿಗೂ ಹೋಗಬೇಡ, ಯಾವುದಕ್ಕೂ ಚಿಂತಿಸಬೇಡ, ಪತ್ರೆ ಪುಷ್ಪಗಳನ್ನು ತಂದು ದಿನನಿತ್ಯ ಸಂಗಮನಾಥನ ಪೂಜಿಸುತ್ತಾ ವಿದ್ಯಾಭ್ಯಾಸ ಮಾಡು ಅಂತ ಹೇಳಿ ಆಶೀರ್ವದಿಸಿ ಹೋಗ್ತಾರೆ. ಆವಾಗ ಗುರು ಬಸವಣ್ಣನವರು ಎಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಯೋಗಾಭ್ಯಾಸ, ಶಾಸ್ತ್ರಾಧ್ಯಯನ, ವೇದ, ಉಪನಿಷತ್ತು, ಪ್ರತಿಯೊಂದು ಅಷ್ಟಾಂಗ ಯೋಗಗಳನ್ನೆಲ್ಲವನ್ನೂ ಕೂಡ ಅವಾಗ್ಲೇ ಅವರು ಕಲಿತಾರೆ. ಕೂಡಲ ಸಂಗಮದಲ್ಲೇ ವಿದ್ಯಾಭ್ಯಾಸ ಎಲ್ಲ ಮಾಡಿ ಆ ನಂತರ ಅವ್ರೇನು ಮಾಡ್ತಾರೆ, ಕೂಡಲ ಸಂಗಮದಲ್ಲಿ ಅವರಿಗೆ 21ನೇ ವರ್ಷ ಆಗೋವರೆಗೂ ವಿದ್ಯಾಭ್ಯಾಸ ಎಲ್ಲ ಮಾಡ್ತಾರೆ. ಇನ್ನು ಗುರು ಬಸವಣ್ಣವರು 21 ವರ್ಷದವರೆಗೂ ಕೂಡಲ ಸಂಗಮದಲ್ಲೇ ಇದ್ರು ಅಂತ ಹೇಳ್ತಾರೆ. ಅಲ್ಲೆಲ್ಲ ಜ್ಞಾನ ಸಂಪತ್ತು, ಅಪಾರವಾದ ಜ್ಞಾನ ಸಂಪತ್ತನ್ನು ಪಡ್ಕೊಂಡು ಅವರು ಮುಂದೆ ಅವ್ರನ್ನ ಜೀವನದಲ್ಲಿ ಒಂದು ನಡೆದ ಘಟನೆಗಳು ಏನೇನು, ಮುಂದೆ ಏನಾಯ್ತು, ಮತ್ತೆ ಎಲ್ಲಿ ಹೋದ್ರು ಅಂತ ಒಂದು ಸ್ವಲ್ಪ ಸರಿ ಆಗ್ಲಿ. ಅವರು ಕೂಡಲ ಸಂಗಮಕ್ಕೆ ಬಂದ ನಂತರ ಎಲ್ಲ ವಿದ್ಯಾಭ್ಯಾಸನೂ ಕಲ್ತ್ಕೊಂಡು ಧ್ಯಾನಾಸಕ್ತರಾಗಿ ಯಾವಾಗಲೂ ಧ್ಯಾನ, ಪೂಜೆ, ಧ್ಯಾನ, ಅಧ್ಯಯನ ಎಲ್ಲ ಮಾಡ್ತಾ ಇರುವಂಥ ಸಮಯದಲ್ಲಿ ಅವರಿಗೆ ಸಂಕ್ರಾಂತಿ ಹಬ್ಬ ಬರುತ್ತೆ. ಆವಾಗ ಯಾರು ಜನಗಳು, ಬಡವರು ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಸಂಗಮನಾಥನ ದರ್ಶನ ಮಾಡಬೇಕು ಅಂತ ಭಕ್ತಿಯಿಂದ ಬರ್ತಾರೆ. ಆವಾಗ ಬಂದಾಗ ಕೆಲವರು ಬಡವರಿಗೆ ಅಲ್ಲಿ ಅವಕಾಶ ಕೊಟ್ಟಿರಲ್ಲ, ಸಂಗಮನಾಥನ ಗುಡಿ ಒಳಗಡೆ ಅವಕಾಶ ಕೊಟ್ಟಿರಲ್ಲ. ಎಲ್ಲ ಶ್ರೀಮಂತರು ಕಾಣಿಕೆ ಎಷ್ಟು ಯಾರು ಕೊಡ್ತಾರೆ ಅಂಥವ್ರ ಕಡೆ ಗಮನ ಹರಿಸ್ತಾ ಇರ್ತಾರೆ ಪೂಜಾರಿಗಳು. ಅದನ್ನು ನೋಡಿ ಇವರು ನೊಂದ್ಕೊಂಡು ಅಲ್ಲಿ ಕೆಲವರು ಬಡವರು ಹೊರಗಡೆ ಹೋಗಿ, ನಾವು ಯಾಕಾದರೂ ಬಡವರಾಗಿ ಹುಟ್ಟಿದ್ವಪ್ಪ, ನಮಗೆ ಗುಡಿ ಒಳಗಡೆ ಅವಕಾಶನೇ ಇಲ್ವಲ್ಲ, ನಮಗೆ ಯಾವಾಗ ದೇವರು ದರ್ಶನ ಆಗುತ್ತೆ ಅಂತ ಸಂತಾಪ ವ್ಯಕ್ತಪಡಿಸ್ತಾ ಇರ್ಬೇಕಾದ್ರೆ ಗುರು ಬಸವಣ್ಣನವ್ರ ಕಿವಿಗೆ ಬೀಳುತ್ತೆ. ಆವಾಗ ಬಾ ತಮ್ಮ, ನಾನೂ ಪೂಜಾರಿನೇ, ನಿನಗೆ ನಾ ಅವಕಾಶ ಮಾಡಿಕೊಡ್ತೀನಿ, ಸಂಗಮನಾಥನ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇನೆ, ಬಾ ಅಂತ ಹೇಳಿ, ಬನ್ನಿ ಅಂತ ಹೇಳಿ ಕರೆದು ಹೂ ತಂದು ನೀವು ಸಂಗಮನಾಥನಿಗೆ ಹೇರಿಸಿ ಅಂತ ಹೇಳ್ತಾರೆ. ಆವಾಗ ಓಂ ನಮ ಶಿವಾಯ ಅಂತ ನಾನು ಮಂತ್ರ ಹೇಳ್ಕೊಡ್ತೀನಿ, ನೀವು ಹೇಳಿ ಅಂತ ಹೇಳ್ತಾರೆ. ಆವಾಗ ಅವರು ನಮಗೆಲ್ಲಿ ಬರುತ್ತೆ ಸ್ವಾಮಿ, ನಾವೆಲ್ಲ ಅವಿದ್ಯಾವಂತರು, ಹಳ್ಳಿಗೆ ಮುಖರು ಅಂತ ಹೇಳ್ತಾರೆ. ಆವಾಗ ಇಲ್ಲ ಆಗನ್ಬಾರ್ದು, ಹೇಳ್ಕೊಡ್ತೀನಿ ಹೇಳಿ, ಏನು ಬರುತ್ತೆ ಸಂಗಮನಾಥ ನುಡಿಸ್ತಾನೆ, ಏನು ಹೇಳ್ಕೊಡ್ತೀನಿ ಅದನ್ನು ಹೇಳಿ ಅಂತ ಹೇಳ್ತಾರೆ. ಆವಾಗ ಓಂ ನಮ ಶಿವಾಯ ಅಂತ ಹೇಳಿ ಅವ್ರ ಕೈಲೂ ಪತ್ರೆ ಪುಷ್ಪನ ಹೇರಿಸಿ ಪೂಜೆ ಮಾಡಿಸ್ತಾರೆ. ಆವಾಗ ಇವರೆಲ್ಲ ಏನು ಮಾಡ್ತಾರೆ, ಪೂಜಾರಿಗಳು ಇರ್ತಾರಲ್ಲ, ನಾವು ಇಂಥ ದಿನನೇ ಎಲ್ಲ ಒಂದು ಅದೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಕಾಣಿಕೆ ಹೆಚ್ಚು ಬರುತ್ತೆ ಅಂತ ಇದು ಮಾಡ್ತಾ ಇರ್ತೀವಿ, ನಿರೀಕ್ಷೆ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಇವ್ರು ಯಾರೋ ಬಡವರಂತೆ, ಏನು ಓಂ ನಮ ಶಿವಾಯ ಅಂತ ಹೇಳ್ಕೊಡ್ತಾರಂತೆ, ಅವ್ರು ಹೇಳ್ತಾರಂತೆ ಅಂತೇಳಿ ಅಲ್ಲೇ ಮಾಡಕ್ಕೆ ಹೋಗ್ಬಿಡ್ತಾರೆ. ಆವಾಗ ಗುರು ಬಸವಣ್ಣನವ್ರಿಗೆ ಅಲ್ಲೇ ಮಾಡೋವಂಥ ಸಮಯದಲ್ಲಿ ಸಂಗಮನಾಥನ ವಾಣಿ ಆಗುತ್ತೆ. ಆವಾಗ ನೀವು ಮಾಡಿದ್ದು ಅಲ್ಲೇ ಮಾಡಬೇಡಿ, ನೀವು ಮಾಡಿದ್ದು ಹುಸಿ, ಬಸವಣ್ಣ ಮಾಡಿದ್ದು ದಿಟ. ಯಾಕೆ ಅಂದರೆ ಆ ಮುಗ್ಧರ ಕೈಲೂ ಕೂಡ ಪೂಜೆ ಮಾಡಿಸಿ ಮಂತ್ರವನ್ನ ಹೇಳಿಸಿ ಅವನು ಪೂಜೆ ಮಾಡಿಸ್ತಾ ಇದ್ದಾರೆ, ಅದರಿಂದ ಬಸವಣ್ಣ ಮಾಡಿದ್ದು ದಿಟ ಅಂತ ಹೇಳಿ ಪರಮಾತ್ಮನ ವಾಣಿ ಆಗುತ್ತೆ. ಆವಾಗ ಎಲ್ಲರೂ ಅಲ್ಲಿದ್ದವರೆಲ್ಲ ಅಪ್ಪ ಪರಮಾತ್ಮನನ್ನ ಮಾತನಾಡಿಸಿದಂಥ ಮಹಾಪುರುಷ
ಬಸವಣ್ಣ ಅಂತ ಹೇಳಿ ಅವರು ಗುರು ಬಸವಣ್ಣನವ್ರನ್ನ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಆವಾಗ ಗುರು ಬಸವಣ್ಣನವರಲ್ಲಿ ಒಂದು ವಿಚಾರ ಒಳೆಯುತ್ತೆ, ಇಂಥ ಮುಗ್ಧರ ಕೈಲಿ ನಾವು ನೇರವಾಗಿ ಪರಮಾತ್ಮನ ಒಂದು ಪೂಜೆಯನ್ನು ಮಾಡಿಸ್ಬೇಕು. ನೇರವಾಗಿ ಇಲ್ಲಿ ಪೂಜಾರಿಯ ಮಧ್ಯಸ್ಥಿಕೆ ಇಲ್ದಂಗೆ ನಾವು ನೇರವಾಗಿ ದೇವ ಭಕ್ತರ ಸಂಬಂಧವನ್ನು ಹಿಡ್ಕೋಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ, ಚಿಂತನೆ ಮಾಡ್ತಾ ಇರ್ತಾರೆ. ಚಿಂತನೆ ಮಾಡ್ತಾ ಇರುವಾಗ ಅವರಿಗೆ ಅಲ್ಲಿಗೆ 21 ವರ್ಷ ಆಗಿರುತ್ತೆ. ಆಮೇಲೆ ಬಲದೇವರಸರು ಆ ಒಂದು ಘಟಿಕೋತ್ಸವ ಸಮಾರಂಭ, ಸಂಗಮನಾಥನ ಘಟಿಕೋತ್ಸವ ಸಮಾರಂಭದ ಇಟ್ಕೊಂಡಿರ್ತಾರೆ. ಆವಾಗ ಗುರು ಬಸವಣ್ಣನವರು ಅವರ ಒಂದು ವಿಚಾರಗಳನ್ನೆಲ್ಲ ಸಾಮಾಜಿಕವಾಗಿ, ಒಂದು ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯ ಒಂದು ಹೊಸ ಧರ್ಮವನ್ನು ಕೊಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅವರು ಮಾತನಾಡ್ತಾರೆ. ಆವಾಗ ಬಲದೇವರ ಸರ್ ಅವ್ರ ಸೋದರ ಮಾವ ಅಂತ ಗೊತ್ತಿರಲ್ಲ ಬಂದಿರ್ತಾರೆ. ಬಂದು ಇವರ ಒಂದು ಮಾತನಾಡುವಂಥ ಪ್ರತಿಭಾವಂತಿಕೆಯನ್ನು ನೋಡಿ ಇವರು ಯಾರು ಅಂತ ವಿಚಾರಿಸ್ತಾರೆ. ಆವಾಗ ಅಲ್ಲಿಂದ ಅವರು ಹೇಳ್ತಾರೆ, ಇವರು ಆವಾಗ ಗೊತ್ತಾಗುತ್ತೆ ಗುರು ಬಸವಣ್ಣನವರು ನಮ್ಮ ತಂಗಿ ಸಹೋದರಿ ಮಾದಲಾಂಬಿಕೆಯ ಮಗ ಅನ್ನೋದು ಗೊತ್ತಾಗುತ್ತೆ. ಆವಾಗ ಅವರು ನನ್ನ ಮಗಳು ಇವರಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಹೇಳಿ ನಿರ್ಧಾರ ತಗೊಂತಾರೆ. ಆವಾಗ ಅವರಿಗೆ ತುಂಬ ಆಘಾತಕ್ಕೊಳಗಾಗ್ಬಿಡ್ತಾರೆ ಗುರು ಬಸವಣ್ಣನವರು. ಯಾಕೆ ಅಂದರೆ ಅವರು ಆಧ್ಯಾತ್ಮಿಕವಾಗಿ ಸಮಾಜದಲ್ಲಿ ಒಂದು ವಿಶೇಷವಾಗಿ ಏನು ಬೇಕಾಗಿರುತ್ತೆ, ಧರ್ಮ ಸಂಸ್ಕಾರ ಆಗಲಿ, ಒಂದು ಸಮಾಜ ಸುಧಾರಣೆ ಆಗಲಿ, ಎಲ್ಲ ವಿಚಾರನೂ ಅವರಲ್ಲಿ ಒಂದು ಸಂಕಲ್ಪ ಇಟ್ಕೊಂಡಿರ್ತಾರೆ. ಆಧ್ಯಾತ್ಮಿಕವಾಗಿ ಸಾಧನೆ ಮಾಡ್ತಾ ಇರ್ತಾರೆ. ಈ ಒಂದು ಸಂಸಾರವೆಂಬ ಸಾಗರದೊಳಗೆ ನನ್ನನ್ನು ಎಲ್ಲಿ ಮುಳುಗಿಸಿ ಪತನ ಮಾಡಿಬಿಡ್ತಾರೋ ಅಂತ ಹೇಳಿಬಿಟ್ಟು ತುಂಬ ಆಘಾತಕ್ಕೆ ಒಳಗಾಗಿ ಅವ್ರು ಏನು ಮಾಡ್ತಾರೆ, ಸಂಗಮನಾಥನ ಗುಡಿಯ ಮುಂದೆ ಎಲ್ಲರಿಗೂ ಅವ್ರ ಗುರುಗಳ ಹತ್ರನೂ ಹೇಳ್ಬಿಡ್ತಾರೆ, ಬಲದೇವರಸರು ಹೀಗೆ ನಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡೋದಕ್ಕೆ ನೀವು ಒಪ್ಪಿಸ್ರಿ ಅಂತ ಹೇಳ್ತಾರೆ. ಆವಾಗ ಅವರು ಹಂಗೆ ಹೇಳ್ಬಿಡ್ತಾರೆ. ಅವ್ರ ಅಕ್ಕನಾಗಲಂಬಿಕಾ ತಾಯಿಯವರು ಇರ್ತಾರೆ, ಅವರು ಕೂಡ ಅದೇ ಒಪ್ಪಿಗೆ ಕೊಟ್ಬಿಡ್ತಾರೆ. ಇವರಿಗೆ ತುಂಬ ನೋವಾಗುತ್ತೆ. ಸಂಗಮನಾಥನ ಮುಂದೆ ಬಂದು ಅವರು ಹೇಳ್ತಾರೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಾಲಿಯದು ಗುಂಡು, ಮುಳುಗಾಲಿಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ, ಕಲಾಂತಕನೆ ಕಾಯೋ ಕೂಡಲ ಸಂಗಮ ದೇವಾ. ಈ ರೀತಿ ಭಕ್ತಿಯಿಂದ ಅವರು ಆ ಗುರು ಸಂಗಮನಾಥನ ಹತ್ರ ಅವರು ಮರೆ ಇಟ್ಟು ಬಿಡ್ತಾರೆ. ನನಗೆ ಇಂಥ ಒಂದು ಸಂಸಾರ ಇದರಲ್ಲಿ ನನ್ನನ್ನು ಕಳಿಸ್ತಾ ಇದೆಯಲ್ಲ ಸಂಸಾರ ಸಾಗರದೊಳಗೆ ಅಂತ. ಹಾಗೆ ಅವರು ತುಂಬ ಭಕ್ತಿ ಇಟ್ಕೊಂಡು ಇರ್ಬೇಕಾದ್ರೆ ಈ ಭಕ್ತಿ ಎಂಬ ಪಂಜರದೊಳಗಿಂದ ಯಾಕೆ ನನ್ನ ಸಂಸಾರ ಇದರೊಳಗೆ ಮುಳುಗಿಸ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ, ನಾನು ಸದಾ ನಿನ್ನಿಂದ ಇರ್ತೀನಿ, ನಿನ್ನ ಜೊತೆನೇ ಇರ್ತೀನಿ, ನೀನು ಎಲ್ಲಿರ್ತೀಯ ಅಲ್ಲೇ ನಾನು ಇರ್ತೀನಿ ಅಂತ ಹೇಳಿ ಸಂಗಮನಾಥನ ವಾಣಿ ಆಗುತ್ತೆ. ಆವಾಗ ಏನಂತಾರೆ, ಪರಮಾತ್ಮ ಸಂಗಮನಾಥನ ಗುಡಿಯ 4 ಗೋಡೆಗಳ ಮಧ್ಯೆಯಲ್ಲೇ ಅಷ್ಟೇ ಅಲ್ಲ, ಇಲ್ಲ ಜಗತ್ತಿನಾದ್ಯಂತ ಓತೋಪ್ರೋತವಾಗಿ ತುಂಬಿಕೊಂಡಿದ್ದಾನೆ ಅಂತ ಹೇಳಿ ತಿಳ್ಕೊತಾರೆ. ಆವಾಗ ಅದಷ್ಟೇ ಅಲ್ಲ, ಆ ನಂತರ ಅವರು 14/1/1155 ಆ ದಿನ ಏನು ಮಾಡ್ತಾರೆ, ಇದರಲ್ಲಿ ಧ್ಯಾನಾಸಕ್ತರಾಗಿ ಸಂಗಮನಾಥನ ಮುಂದೆ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅವರಿಗೆ ಪರಮಾತ್ಮ ಅವರು ಚಿಂತನೆ ಮಾಡ್ತಾ ಇರ್ತಾರೆ. ಏನು ಪರಮಾತ್ಮನನ್ನು ಯಾವ ರೂಪದಲ್ಲಿ ನಾವು ಪೂಜಿಸಿದರೆ ನಮಗೆ ಸರಿಯಾದ ಒಂದು ಸೂಕ್ತವಾಗಿ ವೈಜ್ಞಾನಿಕವಾಗಿ ನಾವು ಏಕಾಗ್ರತೆಯಿಂದ ಪರಮಾತ್ಮನನ್ನು ಕಾಣಕ್ಕೆ ಸಾಧ್ಯವಾಗುತ್ತೆ ಅಂತ ಚಿಂತನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಹೊಸ ಧರ್ಮವನ್ನು ಕೂಡ ಕೊಡಬೇಕಲ್ಲ ಅಂತ ಹೇಳಿ ಚಿಂತನೆ ಮಾಡ್ತಾ ಇರುವಾಗ ಅವರಿಗೆ ಒಳೆದಿದ್ದು ಏನು, ವಿಶ್ವದ ಆಕಾರದಲ್ಲಿ ಪರಮಾತ್ಮನನ್ನು, ದೇಹದ ಆಕಾರದಲ್ಲಿ ಜೀವನು ಇದ್ದಾನೆ ಎಂಬ ಅರ್ಥದಲ್ಲಿ ಬ್ರಹ್ಮಾಂಡದಲ್ಲಿ ಪಿಂಡಾಂಡವಿದೆ ಎಂಬ ಆ ಪರಮಾತ್ಮನ ದರ್ಶನ ಆಗಿರುತ್ತಲ್ಲ, ಆ ಒಂದು ಆ ದರ್ಶನದ ಪ್ರಕಾರ ಅವರು ಒಂದು ಆಕಾರವನ್ನು ಪರಮಾತ್ಮನಿಗೆ ಒಂದು ವಿಶ್ವದ ಆಕಾರವನ್ನು ಕೊಟ್ಟು ಅವರು ಇದಕ್ಕೆ ಕೂತ್ಕೊತಾರೆ ಪೂಜೆ. ಆಮೇಲೆ ಅಲ್ಲಿ ಅದಾದ ನಂತರ ಅವರಿಗೆ ಬೆಳಕು ಪ್ರಜ್ವಲಿಸುತ್ತೆ. ವಿಶ್ವದಾಕಾರವನ್ನು ವಿಶ್ವದಾಕಾರವಾಗಿ ಕಂತೆಯನ್ನು ಕಟ್ಟಿ ಆ ಒಂದು ಕವಚವನ್ನು ಕಟ್ಟಿ ಅದನ್ನು ಇಷ್ಟಲಿಂಗ ಅಂತ ಹೇಳಿ ಅಂಗೈಯಲ್ಲಿಟ್ಟು ಪೂಜಿಸೋಕ್ಕೆ ಅವರು ತಿಳಿಸಿಕೊಡ್ತಾರೆ. ಆನಂತರ ಯಾರು ಅಂಗದ ಮೇಲೆ ಧರಿಸಿ ಅಂಗೈಯಲ್ಲಿಟ್ಟು ಪೂಜಿಸ್ತಾರೆ ಆ ದೇವನನ್ನು ಇಷ್ಟಲಿಂಗ ಅಂತ ಹೇಳಿ ಕರೀತಾರೆ.
ಆ ಇಷ್ಟಲಿಂಗವನ್ನು ಧರಿಸಿ ಯಾರು ಧರಿಸ್ತಾರೆ ಅವರಿಗೆಲ್ಲರೂ ಆಯುಧವನ್ನಾಗಿ ಮಾಡ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಲಿಂಗಾಯತ ಅಂತ ಹೇಳಿ ಒಂದು ಹೊಸ ಧರ್ಮವನ್ನು ಆವತ್ತಿನ ದಿನನೇ ಸಂಕ್ರಾಂತಿ ಹಬ್ಬದ ದಿನನೇ ಒಂದು ದೊಡ್ಡ ಸರಿ ಸಮಾನತೆ ಆಗಲಿ, ಧರ್ಮ ಕೊಟ್ಟಂಥ ದಿನ ಆಗಲಿ, ಒಂದು ಇಷ್ಟಲಿಂಗದ ಒಂದು ಪರಿಕಲ್ಪನೆ ಎಲ್ಲವನ್ನು ಡೇಟ್ ಏನಾದರೂ ದಿನಾಂಕ ಗೊತ್ತಾಗುತ್ತೆ? ಜಾನ್ವರಿ 14, 1155. ಆ ಒಂದು ಧರ್ಮ ಕೊಟ್ಟಂತ ದಿನದ ಪ್ರಯುಕ್ತವಾಗಿ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವ್ ಮಾತಾಜಿಯವರು ಅದಕ್ಕೆ ಸರ್ವಜ್ಞ ಕವಿ ಒಂದು ವಚನ ಹೇಳ್ತಾರೆ ನೋಡ್ರಿ, ಬಸವ ಗುರುವಿನ ಹೆಸರ ಬಲ್ಲವರ್ಯಾರಿಲ್ಲ, ಹುಸಿ ಮಾತನಾಡಿ ಕೆಡದಿರಿ, ಲಿಂಗಾಯತೆಗೆ ಬಸವಣ್ಣನೇ ಕರ್ತೃ ಸರ್ವಜ್ಞ. ಆಮೇಲೆ ಅಲ್ಲಮ್ಮ ಪ್ರಭುದವ್ರದ್ದು ಒಂದು ವಚನ ಬರುತ್ತೆ, ಆದಿಯಲ್ಲಿ ನೀನೇ ಗುರುವಾದ ಕಾರಣ, ಏನು ಲಿಂಗದ ಪರಿಕಲ್ಪನೆ ಅಂತ ಇದೆಯಲ್ಲ, ಅದಕ್ಕೆ ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ, ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಜಂಗಮ, ಆದಿಯಲ್ಲಿ ನೀನೇ ಜಂಗಮವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪ್ರಸಾದ, ಆದಿಯಲ್ಲಿ ನೀನೇ ಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪಾದೋದಕ, ಆದಿಯಲ್ಲಿ ನೀನೇ ಸರ್ವಾಚಾರ ಸಂಪನ್ನನಾಗಿ ಪೂರ್ವಾಚಾರಿ ನೀನೇ ಆದ ಕಾರಣ ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯಂಗೆ ಲಿಂಗದ ನಿಜವ ತಿಳುವ ಸಂಗನ ಬಸವಣ್ಣ. ಆದ್ರ ಲಿಂಗದ ನಿಜವ ಏನಾರು ತಿಳಿಸ್ಬೇಕು ಅಂದ್ರೆ ಅದು ಗುರು ಬಸವಣ್ಣನವರಿಂದನೇ ತಿಳಿಬೇಕು. ಯಾಕೆಂದ್ರೆ ಅದ್ರ ಪರಿಕಲ್ಪನೆ ಅದು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಅದಕ್ಕೆ ಒಂದು ಇಷ್ಟಲಿಂಗದ ಪರಿಕಲ್ಪನೆ ಆಗ್ಲಿ, ಚಿಂತನೆ ಅವರ ಒಂದು ಏನಿತ್ತು ಆಧ್ಯಾತ್ಮಿಕವಾಗಿ, ಅದು ಬರೀ ಇಷ್ಟಲಿಂಗ ಪೂಜೆ ಅಷ್ಟೇ ಅಲ್ಲ, ಸಾಧನೆ ಅದರಲ್ಲಿ ಇದೆ. ಅದೆಲ್ಲ ಪೂರ್ತಿ ಹೇಳಬೇಕು ಅಂದ್ರೆ ಅದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಹೌದು, ಎಪಿಸೋಡ್ ಸಾಕಾಗಲ್ಲ ಅಷ್ಟ್ರ ಮಟ್ಟಿಗೆ. ಅದಕ್ಕೆ ಕಾರಣಿಕ ಪುರುಷರು ಹೊಸ ಧರ್ಮ. ಈಗ ಗುರು ಬಸವಣ್ಣ ಇಷ್ಟೆಲ್ಲ ಸಾಧನೆ ಕೂಡಲ ಸಂಗಮದಲ್ಲಿ ಮಾಡಿದ್ಮೇಲೆ ಮುಂದೆ ಮಂಗಳವೇಡೆಗೆ ಹೋದ್ರು. ಅಲ್ಲಿ ಯಾಕೆ ಮಂಗಳವೇಡೆಗೆ ಹೋದ್ರು? ಆಮೇಲೆ ಅವರು ವಿವಾಹ ಅದಕ್ಕೆ ಪರಮಾತ್ಮನ ವಾಣಿ ಆಯ್ತಲ್ಲ, ನಿನ್ನ ಮಹಿತದೊಳ ಮೇಲೆ ನೀವು ಹೋಗಿದ್ರೆ ಒಳ್ಳೇದು ಅಂತ ಹೇಳಿ, ಆವಾಗ ಅವರು ಗುರು ಬಸವಣ್ಣನವರು ತಮ್ಮ ಪರಿವಾರದೊಂದಿಗೆ ಬಲದೇವರಸರ ಜೊತೆ ಇದಕ್ಕೆ ಮಂಗಳವೇಡೆಗೆ ಹೋಗ್ತಾರೆ. ಅಲ್ಲಿ ಅವರ ಮಗಳ ನೀಲಗಂಗಾಂಬಿಕಾ ತಾಯಿಯವರನ್ನ ವಿವಾಹ ಮಾಡಿಕೊಂಡು ಏನು ಮಾಡ್ತಾರೆ, ಅವರ ಸೋದರ ಮಾವನಿಗೆ, ಮಾವನವರೇ ನಾವು ಸ್ವಯಾರ್ಜಿತದಿಂದ ಮಾಡಿದ್ದು, ನಾವು ಸ್ವಯಾರ್ಜಿತದಿಂದ ಕಾಯಕ ಮಾಡುವಂಥ ಪ್ರಸಾದ ಬಿಸಿಯ ಪ್ರಸಾದ ಆಗಿರುತ್ತೆ, ಬಿಸಿ ಅನ್ನವಾಗಿರುತ್ತೆ. ಆಮೇಲೆ ತಂದೆ ತಾಯಿಯ ಕಡೆಯಿಂದ ತಗೊಂಡಿದ್ದು ಆದಾಯದಲ್ಲಿ ತಗೊಂಡಿದ್ದು ತಂಗಳನ್ನ ಆಗಿರುತ್ತೆ, ಮತ್ತೆ ಮಾವನ ಕಡೆಯಿಂದ ತಗೊಂಡಿದ್ದು ಅಳಿಸ್ತದನ್ನ ಆಗುತ್ತೆ ಅಂತ ಅವರಿಗೆ ಹೇಳಿ ನಾನು ಸ್ವಂತ ಕಾಯಕವನ್ನ ಮಾಡಬೇಕು ಅಂತ ಹೇಳಿ ಕರ್ಣಿಕ ಕಾಯಕವನ್ನ ಅವರು ಮಾಡಕ್ಕೆ ಇದಾಗ್ತಾರೆ. ಅಲ್ಲಿ ಒಂದು 5 ವರ್ಷ ಇರ್ತಾರೆ ಮಂಗಳವೇಡೆನಲ್ಲಿ. ಅಲ್ಲಿ ಬಿಜ್ಜಳ ಮಹಾರಾಜ ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಹೋಗ್ತಾನೆ. ಆವಾಗ ಗುರು ಬಸವಣ್ಣನವರು ಕೂಡ ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಅವರ ಒಂದು ಪರಿವಾರದ ಜೊತೆಯಲ್ಲಿ ಹೋಗ್ತಾರೆ. ಆವಾಗ ಅಲ್ಲಿ ಇವನು ಬಿಜ್ಜಳ ಮಹಾರಾಜನ ಅರಮನೆಯಲ್ಲಿ ಗುರು ಬಸವಣ್ಣನವರು ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅರ್ಥಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಅರ್ಥಮಂತ್ರಿಯಲ್ಲಿ ಭಂಡಾರಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಈ ಕೊಂಡಿ ಮಂಚಣ್ಣ ಮತ್ತು ನಾರಾಯಣ ಕ್ರಮಿತ ಅಂಥವರೆಲ್ಲ ಲೆಕ್ಕಪತ್ರಗಳನ್ನೆಲ್ಲ ತಪ್ಪಾಗಿ ತೋರಿಸ್ತಾ ಇರ್ತಾರೆ. ಆವಾಗ ಗುರು ಬಸವಣ್ಣನವರು ಅವರು ಕಾಯಕ ಅಲ್ಲಿ ಮಾಡಬೇಕು ಅಂತ ಹೋಗಿರ್ತಾರಲ್ಲ, ಇದನ್ನ ಈಗ ನಾವು ಬಂದ ತಕ್ಷಣನೇ ಇದನ್ನೇನಾದರೂ ಅವರಿಗೆ ಬಿಜ್ಜಳ ಮಹಾರಾಜನಿಗೆ ಆಗಲಿ ಯಾರಿಗೆ ಆಗಲಿ ತೋರಿಸಿದ್ರೆ, ಇವ್ರಿಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ರೆ ನನ್ನ ಕೆಲಸ ಇದು ಸಿಗೋದು ತಪ್ಪೋಗ್ಬೋದು. ಆದರೆ ನನ್ನ ಅಂತರಾತ್ಮ ಮೆಚ್ಚುವಂಗೆ ನಡ್ಕೋಬೇಕು. ಇದನ್ನ ಹೇಳಿದ್ರೆ ನನ್ನ ಕೆಲಸ ತಪ್ಪುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದರೆ ನನ್ನನ್ನು ನಾನೇ ನಾಶ ಮಾಡ್ಕೊಂಡಾಗುತ್ತೆ. ಅದಕ್ಕೆ ನನ್ನ ಅಂತರಾತ್ಮ ಒಪ್ತಾ ಇಲ್ಲ, ಇವ್ರು ಮಾಡ್ತಾ ಇರೋ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಅವರು ಇವರು ಬಿಜ್ಜಳ ಮಹಾರಾಜನ ಹತ್ರ ಇವರು ಅರ್ಥಮಂತ್ರಿ ಇರ್ತಾರೆ, ಸಿದ್ಧರಸ ಮಂತ್ರಿಗಳು ಇರ್ತಾರೆ. ಆ ಸಿದ್ಧರಸ ಮಂತ್ರಿಗಳೇ ನಿಮಗೆ ಲೆಕ್ಕವನ್ನು ತಪ್ಪು ತೋರಿಸ್ತಾ ಇದ್ದಾರೆ ಇವರು ಅಂತ ಹೇಳ್ತಾರೆ. ಆವಾಗ ಅವ್ರು ನೋಡಿದಾಗ ತಪ್ಪು ತೋರಿಸ್ತಾ ಇರ್ತಾರೆ. 2-3 ವರ್ಷದನ್ನೆಲ್ಲ ಒಂದೇ ವರ್ಷಕ್ಕೆ ಸೇರಿಸಿ ಅದನ್ನ ಇದು ಮಾಡ್ತಾ ಇರ್ತಾರೆ. ಆವಾಗ ಅಯ್ಯೋ ಬರೀ ಗುರು ಬಸವಣ್ಣನವರು ಬರೀ ಕೂತ್ಕೊಂಡಿದ್ರಲ್ಲಿ ಅವ್ರು ನೋಡೋದ್ರಲ್ಲೇ ಅಷ್ಟು ಲೆಕ್ಕವನ್ನು ಪರೀಕ್ಷಿಸಿದ್ರಲ್ಲ, ಎಂಥ ಒಂದು ತೀಕ್ಷ್ಣಮತಿ ದೃಷ್ಟಿ, ಎಂಥ ಒಂದು ವಿಚಾರವಂತಿಕೆ, ಗಣಿತ ಶಾಸ್ತ್ರದಲ್ಲೆಲ್ಲ ಇಂಪ್ರೂವ್ ಇರ್ಬೋದು ಅಂತ ಹೇಳಿ ತಿಳ್ಕೊಂಡು ಅವ್ರೇನು ಮಾಡ್ತಾರೆ, ಅವರ ಅರ್ಥಮಂತ್ರಿ ಸ್ಥಾನವನ್ನು ಭಂಡಾರಿ ಸ್ಥಾನವನ್ನು ಗುರು ಬಸವಣ್ಣನವರಿಗೆ ಲೆಕ್ಕಪತ್ರಗಳನ್ನು ನೋಡ್ಕೊಳ್ಳೋ ಅಂತ ಕರ್ಣಿಕ ಒಂದು ಕಾಯಕವನ್ನು ಕೊಡ್ತಾರೆ. ಆವಾಗ ಬಿಜ್ಜಳ ಮಹಾರಾಜ ಅದಷ್ಟೇ ಅಲ್ಲ, ಮುಂದೆ ತುಂಬ ದಿನಕ್ಕೂ ಬೆಳೀತಾರೆ. ಆ ಬೆಳೆಯೋದನ್ನ ನೋಡಿ ಕೊಂಡಿ ಮಂಚಣ್ಣ ಅಂತವರಿಗೆಲ್ಲ ತುಂಬ ಹೊಟ್ಟೆ ಕಿಚ್ಚು ಬರ್ತಾ ಇರುತ್ತೆ. ಇನ್ನೂ ಒಂದಿನ ಅರ್ಥಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಬಿಜ್ಜಳ ಮಹಾರಾಜನ ಹತ್ರ ಅರಮನೆಯಲ್ಲಿ ಕಾಯಕ ಮಾಡ್ತಾ ಅನುಭವ ಮಂಟಪವನ್ನು ಶರಣರ ಸಮಾಜವನ್ನು
ಸಮಾಜವನ್ನು ಅಷ್ಟೊತ್ತಿಗಾಗಲೇ ಶರಣರ ಸಮಾಜವನ್ನು ಕಟ್ಟಿ ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಮಂಟಪವನ್ನು ನಡೆಸ್ತಾ ಇರ್ತಾರೆ. ಅಲ್ಲಿ ದಾಸೋಹ ತುಂಬಾ ಅದು ಅನುಭವ ಮಂಟಪ ಕಟ್ಟೋದು ಇದರಲ್ಲಲ್ರಿ, ಕಲ್ಯಾಣದಲ್ಲಿ. ಅದೇನು ಕಲ್ಯಾಣಕ್ಕೆ ಹೋಗಿದಾರಾಗ್ಲೇ ಅವರು. ಮಂಗಳವೇಡೆಯಿಂದ 5 ವರ್ಷ ಅಷ್ಟೇ ಇದರಲ್ಲಿದ್ದು ಮಂಗಳವೇಡೆಗೆ ಹೋಗ್ತಾರೆ ಅವರು. 2008ನೇ ವರ್ಷ ಅಲ್ಲ 21ನೇ ವರ್ಷಕ್ಕೆ ಇದಕ್ಕೆ ಹೋಗ್ತಾರೆ, ಮಂಗಳವೇಡೆಗೆ ಹೋಗ್ತಾರೆ. ಆಮೇಲೆ ಅಲ್ಲಿ 5 ವರ್ಷ ಇರ್ತಾರೆ ಮಂಗಳವೇಡೆನಲ್ಲಿ. ಆ ನಂತರ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಕಲ್ಯಾಣ ಅದು ಬಸವ ಕಲ್ಯಾಣ ಆಮೇಲೆ ಬಂದಿದ್ದು. ಬಸವಣ್ಣ ಮೊದಲು ಬರೀ ಕಲ್ಯಾಣ ಇತ್ತು. ಆವಾಗ ಅನುಭವ ಮಂಟಪವನ್ನ ಕಟ್ಟಿಸಿ ಎಲ್ಲ ದಾಸೋಹ ಎಲ್ಲ ತುಂಬಾ ವಿಜೃಂಭಣೆಯಿಂದ ನಡೀತಾ ಇರುತ್ತಲ್ಲ, ಅದು ನೋಡಿ ಚಾಡಿ ಹೇಳ್ತಾರೆ ತುಂಬಾ ನಿಮ್ಮ ಮೋಸ ಮಾಡ್ತಾ ಇದಾರೆ ಅಂತ. ಆವಾಗ ಬಿಜ್ಜಳ ಮಹಾರಾಜನ ಹತ್ರ ಗುರು ಬಸವಣ್ಣನವರು ಲೆಕ್ಕಪತ್ರಗಳನ್ನ ತೋರಿಸಿದಾಗ ಹಿಂದೆ ಇದ್ದಂತ ಮಂತ್ರಿಗಳ ಒಂದು ಆದಾಯ ಏನಿದೆಯಲ್ಲ ಅದಕ್ಕಿಂತ ಜಾಸ್ತಿ ಆದಾಯ ಗುರು ಬಸವಣ್ಣನವರ ನೇತೃತ್ವ ಅರ್ಥ ಮಂತ್ರಿ ಸ್ಥಾನದಲ್ಲಿ ಸಿಕ್ಬಿಡುತ್ತೆ. ಆವಾಗ ಬಿಜ್ಜಳ ಮಹಾರಾಜನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಖುಷಿಯಾಗಿ ಏನು ಬಸವಣ್ಣನವರೇ ಇದು ವಿಶೇಷ, ಇದ್ರ ಏನು ಇದ್ರ ಹಿಂದೆ ಇದೆ ಅಂತ ಹೇಳಿದಾಗ ಗುರು ಬಸವಣ್ಣನವರು ಹೇಳ್ತಾರೆ, ಏನಿಲ್ಲಪ್ಪ, ಕಾಯಕವೇ ಕೈಲಾಸ, ದಾಸೋಹವೇ ದೇವರ ಧಾಮ. ಕಾಯಕದ ನಿಷ್ಠೆ, ದಾಸೋಹದ ಪ್ರಜ್ಞೆ, ಇವೆರಡು ಸೂತ್ರಗಳು ಇಷ್ಟು ಕೆಲಸ ಮಾಡಿದ. ಆಮೇಲೆ ಇದು ತೆರಿಗೆ ಕಟ್ಟೋದು, ಕಂದಾಯ ಆದಾಯ ಏನಿರುತ್ತಲ್ಲ ಅದ್ರ ಮೇಲೆ ತೆರಿಗೆ ಕಟ್ಟೋದಿರುತ್ತಲ್ಲ, ಆ ಕಂದಾಯನ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಕಟ್ಟುವ ರೀತಿಯಲ್ಲಿ ಪ್ರಜ್ಞೆ ಹುಟ್ಟಿಸಿರೋದ್ರಿಂದ, ನಿಷ್ಠೆಯಿಂದ ಸತ್ಯಶುದ್ಧ ಕಾಯಕ ನಡೀತಾ ಇರೋದ್ರಿಂದ ಇಷ್ಟರ ಮಟ್ಟಿಗೆ ಆದಾಯ ಬರ್ತಾ ಇದೆ ಅಂತ ಹೇಳಿದಾಗ ಅವರು ತುಂಬ ಖುಷಿಪಟ್ಟು ಬಿಜ್ಜಳ ಮಹಾರಾಜ ಅವರಿಗೆ ಅಷ್ಟೊತ್ತಿಗೆ ಬಲದೇವರಸರು ನಿಧನರಾಗಿರ್ತಾರೆ. ಆ ಒಂದು ಸ್ಥಾನ ಖಾಲಿ ಇರುತ್ತಲ್ಲ, ಆ ಬಲದೇವರಸರ ನಿಧನದ ಸ್ಥಾನವನ್ನು, ಪ್ರಧಾನಮಂತ್ರಿ ಸ್ಥಾನವನ್ನು ಗುರು ಬಸವಣ್ಣನವರಿಗೆ ಕೊಟ್ಟು ಆವಾಗ ಅವರು ಇವನು ಬಿಜ್ಜಳ ಮಹಾರಾಜ ಅವರ ಒಂದು ಪರಿವಾರದೊಡನೆ ಒಂದು ಕುದುರೆ ಮೇಲೆ ಅನುಭವ ಮಂಟಪಕ್ಕೆ ಮಹಾಮನೆಗೆ ಕಳಿಸ್ಕೊಡ್ತಾರೆ. ಹೌದು, ಸಾಕಾಗೋದಿಲ್ಲ. ಹೌದು, ಅದು ಮುಗಿಯೋದೇ ಇಲ್ಲ. ಆದರೆ ಅಷ್ಟು ಕಳಿಸ್ಕೊಡ್ತಾರೆ. ಅಲ್ಲಿ ಅವರು ಶರಣರೆಲ್ಲ ತುಂಬ ಒಂದು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಬರಮಾಡ್ಕೊಳ್ತಾರೆ. ಗುರು ಬಸವಣ್ಣವರು ಅಷ್ಟರ ಮಟ್ಟಿಗೆ ಅವರು ಕಾಯಕ ಸಮಾಜ ಸೇವೆಯನ್ನು ಮಾಡ್ತಿದ್ರು, ಧರ್ಮ ಸೇವೆಯನ್ನು ಮಾಡ್ತಿದ್ರು, ಶರಣರ ಸಮಾಜವನ್ನು ಕಟ್ಟಿ ಸರಿ ಸಮಾನತೆಯನ್ನು ಜಗತ್ತಿಗೆ ತೋರಿಸ್ಕೊಟ್ಟಂಥ ಮೊಟ್ಟ ಮೊದಲನೇ ಗುರು ವಿಶ್ವಗುರು ಧರ್ಮಗುರು ಬಸವಣ್ಣನವರು. ತುಂಬ ಚೆನ್ನಾಗಿ ಬಸವಣ್ಣವ್ರ ಬಗ್ಗೆ, ಜೀವನದ ಬಗ್ಗೆ ಎಲ್ಲ ಹೇಳಿದ್ರೆ ಮಾತಾಡಿ. ತಮಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.